ಬಾಧ್ಯತೆ ನಿಯಮಗಳು ಲಕ್ಷ ಕೊಟ್ಟು ನೋಡ್ರಿ. 5ರಿಂದ ಭಾಗವಾಗುವ ಸಂಖ್ಯೆಯನ್ನು ಹೇಗೆ ಕಂಡು ಹಿಡಿಯಬೇಕು? ಯಾವುದೇ ಸಂಖ್ಯೆಯ ಕೊನೆಗೆ 0 ಮತ್ತು 5 ಬಂದರೆ ಆ ಸಂಖ್ಯೆ 5ರಿಂದ ಭಾಗಿಸುತ್ತದೆ ಅಂತ ತಿಳ್ಕೊಬೇಕು. ಯಾವುದೇ ಒಂದು ಸಂಖ್ಯೆಯ ಕೊನೆಗೆ ನೋಡಿ 5 0 5 0 5 ಬಂದಿತ್ತಂದ್ರೆ ಇದು 5ರಿಂದ ಭಾಗ ಹೋಗ್ತದೆ ಅಂತ ತಿಳ್ಕೊಂಡು ನೀವು ಭಾಗಿಸ್ಬಿಡ್ಬೇಕು. ಏನು 6ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಹೇಗೆ ಕಂಡು ಹಿಡಿಯಬೇಕು? ಹೆಂಗೆ ಕಂಡು ಹಿಡಿಬೇಕಪ್ಪ ಅದನ್ನು ನೀವು ವಿಚಾರ ಮಾಡ್ಬೇಕು. ಹೆಂಗಂದ್ರೆ ಯಾವುದೇ ಸಂಖ್ಯೆಯ ಅನುಕ್ರಮ ಸಂಖ್ಯೆಗಳ ಮೊತ್ತವು 3ರಿಂದ ಮತ್ತು 2ರಿಂದ ಭಾಗಿಸಿದರೆ ಅದು 6ರಿಂದ ಭಾಗವಾಗುತ್ತದೆ ಅಂತ ತಿಳ್ಕೊಬೇಕು. ಉದಾಹರಣೆಗೆ 2ರಿಂದ ಭಾಗ ಹೋಗ್ಬೇಕಾದ್ರೆ ಕೊನೆಗೆ ಸಮಸಂಖ್ಯೆ ಇರಬೇಕಂತ ಅರ್ಥ. ಅಂದ್ರೆ 3ರಿಂದ ಭಾಗ ಹೋಗ್ಬೇಕು, ಆ ಸಂಖ್ಯೆ ಏನಾಗಿರ್ಬೇಕು? ಸಮಸಂಖ್ಯೆ ಆಗಿರ್ಬೇಕು. ಅನುಕ್ರಮ ಸಂಖ್ಯೆಗಳ ಮೊತ್ತ ಉದಾಹರಣೆ 1 + 4 + 1 + 0 = 6. ಇದು 3ನೇ ಭಾಗ. ಕೊನೆಗೆ ಏನದ ಸಮಸಂಖ್ಯೆ ಅದ, ಇದು 6ರಿಂದ ಭಾಗ ಹೋಗ್ತದೆ. ನೀವು ತಿಳ್ಕೊಂಡ್ರಿ 3 1 2 5 1 6 ನೋಡ್ರಿ. 3 + 2 + 1 + 0 = 6. ಇದು 3ಲೇನೂ ಭಾಗ ಹೋಯ್ತು, 2ನೇ ಭಾಗ ಹೋಗುದು ಇಲ್ಲಿ ನೋಡ್ಕೋಬೇಕು. ಎಲ್ಲೇ ಈ 0. ಈ 0 ಕೊನೆಗೆ ಸಮಸಂಖ್ಯೆ ಆಗಿರ್ಲಿಕ್ಕೆ ಬೇಕು. ಕೊನೆಗೆ 2 0 4 6 8 ಇರಲೇಬೇಕು. ಆಮೇಲೆ ನೋಡಿ 6 1 2 1 7 9 ನೋಡಿ. ಈಗ 1 + 6 + 0 + 2 = 9. ಇದು 3ನೇ ಭಾಗ ಹೋಯ್ತು, ಕೊನೆಗೆ ಸಮಸಂಖ್ಯೆ ಆಗ್ಯದಂದ್ರೆ ಇದು 6ನೇ ಭಾಗ ಹೋಗ್ತದೆ ಅಂತ ತಿಳ್ಕೊಂಡು 13 14 3 1 4 1 5 5 4 9 ಕೊನೆಗೆ ಸಮಸಂಖ್ಯೆ ಅದ, ಇದು 2ನೇ ಭಾಗ ಹೋಗ್ತದೆ. ಇವುಗಳ ಮತ್ತೆ ನೋಡ್ರಿ 1 1 3 4 1 5 4 9 ಆಯ್ತು. ಇದರ ಎಷ್ಟಾಯ್ತು? 1 + 3 + 1 + 4 = 4 9 ಆಯ್ತು. ಇದು 3ನೇ ಭಾಗ ಹೋಯ್ತು, ಕೊನೆಗೆ ಸಮಸಂಖ್ಯೆ ಆಗ್ಯದ, ಇದು 6ನೇ ಭಾಗ ಹೋಗ್ತದ ಅಂತ ತಿಳ್ಕೊಂಡು ಅರ್ಥ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ತಿಳಿತಲ್ಲ? ಈಗ ನೋಡಿ 216 ಅದ, ಇದು 6ನೇ ಭಾಗ ಹೋಗ್ತದ. ಹೆಂಗ್ ತಿಳಿದು? 2 1 3 3 1 6 9 2 + 1 + 6 ಬರೋಬ್ಬರಿ 9. ಇದು 3ನೇ ಭಾಗ ಹೋಯ್ತು, ಕೊನೆಗೆ ಸಮಸಂಖ್ಯೆ ಇಲ್ಲ. 2448 ಕೊನೆಗೆ ಸಮಸಂಖ್ಯೆ ಅದ, 2ನೇ ಭಾಗ ಹೋಗ್ತದ. ಸರಿಯಾಗಿ ತಿಳ್ಕೊಬೇಕು. 2 8 1 2 10 1 18 ನೋಡ್ರಿ. 2 + 4 + 4 + 8 ಬರೋಬ್ಬರಿ 8 10 18 ಆಯ್ತು. ಇವುಗಳ ಮೊತ್ತ 3ಲೇನೂ ಹೋಯ್ತು, ಕೊನೆಗೆ ಸಮಸಂಖ್ಯೆ ಆಗಿರ್ಬೇಕು. ಇದು ನೆನ್ಪಿಟ್ಕೋಬೇಕು ನೀವು. ಯಾವುದೇ ಒಂದು ಸಂಖ್ಯೆಯು ನಿಮಗೆ ಭಾಗ ಹೋಗ್ಬೇಕಾದ್ರೆ ಈ ನೇಮಗಳನ್ನ ಬೈಪಾಟ್ ಮಾಡೋದ್ರಿಂದಲ್ಲ, ನೀವು ರೂಢಿ ಮಾಡಿ ದಿನಾಲು ಗಣಿತಗಳ 4 ಆಪ್ಷನ್ಸ್ ಬರ್ತಾವ. ಇವು ನಿಮಗೆ ಮುಂದೆ ಪ್ರಶ್ನೆ ಪತ್ರಿಕೆದಾಗ ನಿಮಗೆಲ್ಲ ನಾವು ಕೇಳ್ತೀವಿ, ಅವಾಗ ನೀವು ಉತ್ತರ ಹಾಕಬೇಕಾಗ್ತದೆ. ಈ ನಿಯಮಗಳನ್ನು ಸರಿಯಾಗಿ ತಿಳ್ಕೊ. 7ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಹೇಗೆ ಕಂಡು ಹಿಡಿಯಬೇಕು? ಸಂಖ್ಯೆಯ ಕೊನೆಯ ಅಂಕೆಯು 2ರಷ್ಟು ಸಂಖ್ಯೆ ಹಿಂದಿನ ಸಂಖ್ಯೆಯಲ್ಲಿ ಕಳೆದಾಗ ವ್ಯತ್ಯಾಸ 7ರಿಂದ ಭಾಗವಾಗುತ್ತದೆ. ಅದೇನ್ರಿ ಸರ್? ನೋಡ್ರಿ ತೋರಿಸ್ತೀನಿ. 8 ಮಾತ್ರ ಮಾದರಿ ಮುಂದಿನ ಬೋರ್ಡ್ದಾಗ ಹಾಕ್ತನು ನೋಡಿ. 868 ಅದ ನೋಡ್ರಿ. ಎಲ್ಲಾರು ಲಕ್ಷ ಕೊಟ್ಟು ನೋಡ್ರಿ. 868 ಅದ. ಕೊನೆಯ ಸಂಖ್ಯೆ ಏನದ? 8 ಅದ ನೋಡ್ರಿ. ಇದನ್ನ ಕೊನೆಯ ಸಂಖ್ಯೆ ಒಂದು ಗೆರೆ ಹಾಕೋರಿ. ಇದರ 2ರಷ್ಟು ಅಂದ್ರೆ 8 2 16. ಇದ್ರಾಗ ಕಳೀರಿ. ಇದ್ರಾಗ ಕಳೆದ್ರಿ 0. 8 1 ಆದ್ರೆ 7. ಇದು 7ನೇ ಭಾಗ ಹೋಗ್ತದಿಲ್ಲ ನೋಡ್ರಿ. ಅಂದ್ರೆ 868 7ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊ. ಹೆಂಗ? ಯಾವುದೇ ಒಂದು ಸಂಖ್ಯೆ ಕೊನೆಯ ಸಂಖ್ಯೆ 2ರಷ್ಟು 2ರಿಂದ ಗುಣಾಕಾರ ಮಾಡಿ ಈ ಗೆರೆಯನ್ನು ಹಾಕಿರ್ತಿರ್ಲ, ಈ ಇದ್ರ ಹಿಂದೆ ಬೇಕಾದಷ್ಟು ದೊಡ್ಡ ಅಂಕೆ ಇರಲಿ,
ಅದರಾಗ ನೀವು ಕಳೆದಾಗ ಅದು ಬಂದಂಥ ವ್ಯತ್ಯಾಸ ಏನದಲ್ಲ, ಅದು 7ರಿಂದ ಭಾಗ ಹೋಗ್ತಿತ್ತಂದ್ರೆ 868 7ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ತಿಳಿತಲ್ಲ ನಿಮಗೆ? ಈಗ ನಾನು ಇನ್ನೊಂದ್ಸಲ ರಿಪೀಟ್ ನೀವು ಪ್ಲೇ ಮಾಡಿ ಈ ವಿಡಿಯೋನ ಇನ್ನೊಂದ್ಸಲ ನೋಡ್ರಿ, ನೀವು ಲಕ್ಷ ಕೊಟ್ಟು ಕೇಳ್ರಿ. ಯಾಕಂತಂದ್ರೆ ಮತ್ತೊಂದ್ಸಲ ನೀವು ರೀಪ್ಲೇ ಮಾಡಿಬಿಟ್ರೆ ನಿಮಗೆ ಉತ್ತರ ಸಿಗ್ತದ. ಚೆನ್ನಾಗಿ ಅಭ್ಯಾಸ ಮಾಡಿ ಫೇರ್ದಾಗ ಬರ್ಕೊಡ್ರಿ.